ಪುಣ್ಯಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ. ಹೀಗಾಗಿ ಗದಗನಲ್ಲಿ ಧರ್ಮಸ್ಥಳ ಅಭಿಮಾನಿ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಗದಗಿನ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ 2 ಮಾನವ ಸರಪಳಿ ನಿರ್ಮಿಸಿ ಏನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಜನರಿದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಮೊದಲನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಮೊದಲನೇದಾಗಿ ನಡೆದಾಡುವ ದೇವರಿಗೆ ಈ ರೀತಿ ಅನ್ಯಾಯ ಆಗ್ತಿದೆ ಅಲ್ಲ, ಅದಕ್ಕೆ ನಮ್ಮ ಎಲ್ಲ ಜನರು ನಾವು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಈ ರೀತಿ ಮಾಡೋದು ತಪ್ಪು. ಅವರಿಗೆ ಏನು ಶಿಕ್ಷೆ ಕೊಡಬೇಕು, ಅವರು ಕೋರ್ಟ್ ವತಿಯಿಂದ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಯಾಕಂದರೆ ಅವರು ನಡೆದಾಡೋದೇನಂದರೆ ಎಷ್ಟು ಬಡ ಜನರಿಗೆ ಸಹಾಯ ಮಾಡಿದ್ದಾರೆ ಅಂದರೆ, ಈ ಮಹಿಳೆಯರ ಅಭಿವೃದ್ಧಿ ಹೊಂದಿರೋದು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದನೇ ಈ ಮಹಿಳೆಯರಿಷ್ಟು ಸಬಲೀಕರಣದಲ್ಲಿ ಮುಂದಾಗಿದ್ದಾರೆ. ಅಂಥ ವ್ಯಕ್ತಿಗೆ ಈ ರೀತಿ ಆಪಾದನೆ ಹೊರಿಸಿರೋದು ತುಂಬ ತಪ್ಪು. ಇದು ನಾವು ಎಲ್ಲ ಮಹಿಳೆಯರು ಕೂಡ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಏನು ಸಾಕಷ್ಟು ಆಪಾದನೆ ಬರ್ತಾ ಇದ್ದಾವೆ, ಈ ಬಗ್ಗೆ ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಮ್ಮ ಜೊತೆಗೆ ಸರ್, ಈಗ SIT ತನಿಖೆ ಆಗ್ತಾ ಇದೆ, 10 ರಿಂದ 12 ದಿನ ಆಯಿತು. ಒಂದು ಹೂಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಏನು ಸಿಗ್ತಾ ಇಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗಾಗಲೇ ರಾಜ್ಯದ ಮಹಾಜನತೆ ಎಲ್ಲ ನೋಡ್ತಾ ಇದೆ. ಈಗ ಸುಮ್ಮನೆ ರಾಜ್ಯದ ಸಾಮರಸ್ಯತೆಯನ್ನು ಹಾಳು ಮಾಡಬೇಕು. ರಾಜ್ಯದಲ್ಲಿರುವಂಥ ರಾಜ್ಯದ ಧರ್ಮಕ್ಷೇತ್ರಗಳ ಮೇಲಿರುವಂಥ ಭಕ್ತಾದಿಗಳ ಭಕ್ತಿಯನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ಈ ಥರದ ಷಡ್ಯಂತ್ರ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಸಾಮರಸ್ಯತೆಯಿಂದ ವೀರೇಂದ್ರ ಹೆಗಡೆಯವರು ರಾಜ್ಯದಲ್ಲಿ ಮಹಿಳಾ ಸಬಲೀಕರಣ ಇರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಅದನ್ನು ಇವರು ದುಷ್ಟಶಕ್ತಿಗಳು ನೋಡ್ದೇ ಈ ಥರದ ವ್ಯವಸ್ಥೆಯನ್ನು ಮಾಡಿ ಅವರು ಬೇರೆ ಬೇರೆ ರೀತಿಯಿಂದ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿ ಇವತ್ತು ನೋಡಿ SIT ತನಿಖೆ ಆಗಿ ಇಷ್ಟು ದಿನ ಆಯಿತು. ಅವ್ರು ಹೇಳೋ ಪ್ರಕಾರ ಒಂದು ಸಹಿತ ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ. ಇಷ್ಟಾದರೂ ಸಹಿತ ಇವತ್ತು ಧರ್ಮಕ್ಷೇತ್ರವನ್ನು ಹಾಳು ಮಾಡಬೇಕು, ಧರ್ಮದ ಹೆಸರನ್ನು ಹಾಳು ಮಾಡಬೇಕು, ಸಾಮರಸ್ಯತೆ ವಿಶೇಷವಾಗಿ ವೀರೇಂದ್ರ ಹೆಗಡೆಯವರ ಹೆಸರು ಹಾಳು ಮಾಡಬೇಕು ಅಂತೇಳಿ ಆ ಒಬ್ಬ ತಾಯಿ ಹೆಸರು ಇಟ್ಕೊಂಡು, ಅಂದರೆ ಸೌಜನ್ಯ ಒಬ್ಬ ಹೆಸರು ನಾಮಕ್ಕೆ ಅಷ್ಟೇ ಇಟ್ಕೊಂಡು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇರೋದು ಇದು ಖಂಡನೀಯ. ಹೀಗಾಗಿ ಈಗ ಇಲ್ಲಿರೋ ಸರ್ಕಾರ ಇರ್ಬೋದು, ಇಲ್ಲಿರುವಂಥ ಎಲ್ಲ ಏನು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ಷಡ್ಯಂತ್ರವನ್ನು ಪೂರ್ಣ ಅದನ್ನು ತೆಗೆದು ಹೋಗೋದು. ಇವತ್ತು ಕಾನೂನು ಪ್ರಕಾರ ಏನಿದೆ ನ್ಯಾಯಯುತವಾಗಿ ಯಾರು ಇವತ್ತು ಷಡ್ಯಂತ್ರ ಮಾಡ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವ ಮಟ್ಟನ್ನು ನಾವು ಹೋರಾಟವನ್ನು ಮಾಡ್ತೇವೆ. ಸ್ವಾಮೀಜಿಯವರ, ಇವಾಗ ಹಿಂದೂ ಧರ್ಮದವರು, ಹಿಂದೂ ಮುಖಂಡರು ಯಾರು ಧ್ವನಿ ಎತ್ತಾ ಇಲ್ಲ, ಯಾಕಂತೀರಿ? ನಮ್ಮ ಹಿಂದೂ ಪರಂಪರೆಯೊಳಗೆ ಹೆಂಗಿದೆ ಅಂತಂದ್ರೆ, ಹಿಂದೂಗಳಿಗೆ ಶತ್ರು ಅನ್ನುವಂಥ ರೀತಿಯೊಳಗೆ ಹೆಂಗೆ ಗಿಡದ ಕೋಲೆ ಅದಕ್ಕೆ ಶತ್ರು ಅನ್ನುವ ಹಾಗೆ ಈಗ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಕ್ಕಂಥವರು ಸೌಜನ್ಯನ ಹೆಸರಿನ ಮೇಲೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಆ ತಾಯಿಗೆ ನ್ಯಾಯ ಸಿಗಬೇಕು, ಇಲ್ಲ ಅಂತಲ್ಲ. ಪರಂತು ಆ ತಾಯಿ ಹೆಸರಿನ ಮೇಲೆ ಒಂದು ಧರ್ಮಸ್ಥಳದ ಕ್ಷೇತ್ರಕ್ಕೆ ಚ್ಯುತಿ ಬರುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಭಾಳ ದೊಡ್ಡ ಅಪರಾಧದ ಕೆಲಸ. ಸರ್ಕಾರ ಮೇಲಾಗಿ ಈಗ SITಯನ್ನು ರಚನೆ ಮಾಡಿದೆ. ಆ SIT ಏನು ತನಿಖೆ ಮಾಡ್ತಿದೆ, ಆ ವರದಿ ಬಂದ ನಂತರ ತಪ್ಪು ಒಪ್ಪುಗಳು ಅದಕ್ಕೆ ನಿರ್ಣಯಿಸುವಂಥದ್ದು ನಮ್ಮಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಆ ನ್ಯಾಯಾಂಗ ವ್ಯವಸ್ಥೆ ಅದನ್ನು ತನ್ನ ಕೆಲಸ ತಾನು ಮಾಡ್ತದೆ. ಆದರೆ ಅದಕ್ಕಿಂತಲೂ ಪೂರ್ವದೊಳಗೆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಧರ್ಮಸ್ಥಳದ ಹೆಸರನ್ನು ಕೆಡಿಸಲಿಕ್ಕೆ, ಧರ್ಮಸ್ಥಳದಲ್ಲೇ ಒಂದು ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥ ಭಕ್ತರ ಮನಸ್ಸನ್ನು ಹೊಡೆಯುವುದಕ್ಕೋಸ್ಕರವಾಗಿ ಭಾಳಷ್ಟು ಕೆಲಸಗಳು ಇವತ್ತು ಧರ್ಮಸ್ಥಳ, ಇನ್ನೊಂದು ದಿವಸ ಇನ್ನೊಂದು ಕ್ಷೇತ್ರ, ಭಾಳಷ್ಟು ಸ್ವಾಮಿಗಳು ಸಹಿತ ಜಾಗೃತರಾಗುವಂಥ ಒಂದು ಸಮಯ ಇದು ಬಂದಿದೆ. ಈಗ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ. ಇದು ಹಿಂದೂಗಳು ಬೇರೆ ಧರ್ಮದವರು ಟಾರ್ಗೆಟ್ ಮಾಡ್ತಾರಂತ ನಾನು ಹೇಳೋದಿಲ್ಲ, ಹಿಂದೂ ಧರ್ಮದವರೇ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇವತ್ತು ನಡೀತಿದೆ ಅನ್ನುವಂಥ ಮಾತನ್ನು ಭಾಳಷ್ಟು ಜನ ಇವತ್ತು ಮಾತನಾಡ್ತಿದ್ದಾರೆ ತಿಳಿದವರು. ಆದರೆ ಇದು ನಿಲ್ಲಬೇಕಾಗಿದೆ. ನಾವು ಹಿಂದೂಗಳಾಗಿರ್ತಕ್ಕಂಥವ್ರು ಮೂಲ ನಮಗೆ ಎಲ್ಲ ಧರ್ಮ, ಯಾವ ಧರ್ಮ, ಜೈನ ಧರ್ಮ ಇರ್ಬೋದು, ಬಸವ ಧರ್ಮ ಇರ್ಬೋದು, ಬೇರೆ ಬೇರೆ ಯಾವ ಧರ್ಮ ಇದ್ರೂ ಕೂಡ ಇದಕ್ಕೆ ಮೂಲ ಬಡ್ಡಿ ಯಾವುದು ಅಂತಂದ್ರೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದು. ಉಳಿದೆಲ್ಲ ಧರ್ಮಗಳೇನಿದ್ದಾವಲ್ಲ ಇವು ಟೊಂಗಿಗಳಿದ್ದಂಗೆ. ಟೊಂಗಿಗಳು ಏನು ಮಾಡ್ತಾವೆ, ಬಡ್ಡೆ ಇಲ್ಲಾಂದ್ರೆ ಟೊಂಗಿ ತೊಗೊಂಡು ನೀವೇನು ಮಾಡೋರು? ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಈ ಭಾರತದ ಮಣ್ಣಿನ ಒಂದು ಗುಣಧರ್ಮ. ಅದನ್ನು ನಾವು ಬೆಳೆಸಿದಾಗ ಮಾತ್ರ ಟೊಂಗಿಗಳು ಸಿಗಲಿಕ್ಕೆ ಸಾಧ್ಯ ಹೊರತು ಅದನ್ನು ನಾಶ ಮಾಡಿದ್ರೆ ಅಂದರೆ ಇನ್ನು ಉಳಿಲಿಕ್ಕೆ ಯಾವ ಧರ್ಮ ಇರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಇವತ್ತು ಯಾವ ಧರ್ಮರ ಇರಬಹುದು, ಅದು ಹಿಂದೂ ಧರ್ಮದೊಳಗೆ ಬೇರೆ ಬೇರೆ ಬೌದ್ಧ, ಜೈನ, ಸಿಖ್ ಯಾವ ಧರ್ಮ ಇದ್ದರೂ ಕೂಡ ನಾವೆಲ್ಲರೂ ಇವತ್ತು ಜಾಗೃತರಾಗಿ ನಿಲ್ಲುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ಧರ್ಮಸ್ಥಳದ ಮೇಲೆ ಏನು ಇವತ್ತೊಂದು ಚ್ಯುತಿ ಬರ್ತಾ ಇದೆ, ಮಂಜುನಾಥನ ಆಶೀರ್ವಾದ,
ಅಲ್ಲಿ ಧರ್ಮದ ಒಂದು ರಕ್ಷಣೆ ಆಗ್ತಿದೆ. ಆತನ ಆಶೀರ್ವಾದ ಇರೋ ಮಟ್ಟ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮಂಥ ತಿಳುವಳಿಕೆಗಳು ಏನಾದರೂ ಅಪವಾದನ ಮಾಡಿದ್ರೆ ಅದನ್ನು ಸರಿ, ಈಗ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಜನರಲ್ಲಿ ವಿಷಬೀಜವನ್ನು ಬಿತ್ತತಕ್ಕಂಥದ್ದು. ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಹರಿಬಿಡ್ತೀನಿ, ಅದೇ ಸತ್ಯ ಅಂತ ತಿಳ್ಕೊಳ್ಳುವಂಥ ಕೆಲವು ಜನ ಇದ್ದಾರೆ. ಅದನ್ನು ಈಗ ಸರ್ಕಾರ ಒಂದು ಕೆಲಸ ಮಾಡಕತ್ತಿದೆ, ಅಲ್ಲಿ ಒಂದು ಕಾನೂನಾತ್ಮಕವಾಗಿ ಅದು ಮುಗಿಯುವವರೆಗೂ ಯಾರೂ ಏನು ಮಾತನಾಡದೇ ಇದ್ದರೆ ಅದು ಸುರಕ್ಷಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಇವತ್ತೇನು ಇಲ್ಲಿ ಗದಗದೊಳಗೆ ಎಲ್ಲ ಆಟೋ ಸೇನೆ ಇರ್ಬೋದು. ಸರ್, ಇವಾಗ ಯಾಕೆ ಈ ಆರೋಪ ಬರ್ತಾ ಇದೆ? ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೋ? SIT ತನಿಖೆ ನಡೀತಾ ಇದೆ, ಯಾವುದು ಸಿಗ್ತಾ ಇಲ್ಲ ಅನ್ನೋದೊಂದು. ನೋಡಿ, SIT ತನಿಖೆ ನಡೆದಾಗಿನಿಂದ ಅವ್ರಿಗೆ ಆತಂಕ ಇದೆ. ಅವರು 10 ವರ್ಷದ ಹಿಂದುಗಡೆ ಆಗಿರೋದನ್ನು ಆ ಮನುಷ್ಯ ನಾನು ನೋಡಿದ್ದೀನಿ ಅಂತ ಒಬ್ಬ ಅನಾಮಧೇಯ ವ್ಯಕ್ತಿನ ಏನು ತೊಗೊಂಡು ಬಂದಿದ್ದಾರೆ. ಅವನು ದುರುದ್ದೇಶದಿಂದ ಅವನು ತೊಗೊಂಡು ಬಂದು ಒಂದು ಕೋಲಾಹಲವನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರನೂ ಕೂಡ ಸ್ಪಂದಿಸಿ ಅವರಿಗೆ SIT ತನಿಖೆಯನ್ನು ಮಾಡುವಾಗ ಆಧಾರಗಳು ಯಾವುವು ಸಿಗ್ತಾ ಇಲ್ಲ ಅನ್ನೋ ಆತಂಕ ಈ ಏನು ದುಷ್ಟಶಕ್ತಿಗಳು ಇವತ್ತು ಮಹೇಶ್ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ಅವರು ಏನು ಸಹಚರರು ಅದಾರ ಅವರಿಗೆ ಆತಂಕ ಸೃಷ್ಟಿಯಾಗಿದೆ. ಯಾವಾಗಿದ್ದರೂ ನೋಡ್ರಿ, ಅನಾದಿ ಕಾಲದಾಗಿಂದ ಧರ್ಮದ ಒಂದು ಉಳಿವಿಗಾಗಿ ಈ ರೀತಿಗಳು ಪರೀಕ್ಷೆಗಳು ನಡೀತಾವೆ. ಇವೆಲ್ಲ ಅಧರ್ಮದ ಪರಮಾವಧಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಏನು ಸರ್ಕಾರ SIT ಮಾಡಲಿ, CBI ತನಿಖೆ ಮಾಡಲಿ, ಇದಕ್ಕೆ ಪೂಜ್ಯರಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ನೀವು ಏನಾದರೂ ತನಿಖೆ ಮಾಡಿರಿ, ಎಷ್ಟಾದರೂ ಆಗಿವ್ರಿ, ನೋಡ್ರಿ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ? ಹುನ್ನಾರ ಯಾರ್ದಿದೆ ಅಂತಿದ್ರೆ ಹಿಂದೆ ನೋಡ್ರಿ, ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಸುಮಾರು ದಶಕಗಳ ಕಾಲದಿಂದನೂ ಅವರು ಧರ್ಮಸ್ಥಳ ಕ್ಷೇತ್ರದ ಒಂದು ಆಡಳಿತ ಮಂಡಳಿನ ಗುರಿಯಾಗಿಟ್ಕೊಂಡಾರೆ. ಇವತ್ತು ಪರಮ ಪೂಜ್ಯರು ಇಡೀ ಒಂದು ಪರ್ಯಾಯ ಸರ್ಕಾರವಾಗಿ ನೋಡಿ, ಈಗ ತಾಯಂದರು ನಮಗೆ ಎಷ್ಟೋ ಜನ ಇವತ್ತು ಸಬಲೀಕರಣದ ಬಗ್ಗೆ ಹೇಳಿದರು. ಒಂದೇ ಅಲ್ಲ, ನಾವು 10 ವರ್ಷ 15 ವರ್ಷದ ಹಿಂದುಗಡೆ ನೋಡ್ರಿ, ಎಷ್ಟೋ ಬಡ ಕುಟುಂಬಗಳು ಸಶಕ್ತರಾಗಿರಲಿಲ್ಲ. ಇವತ್ತು ಬಡ್ಡಿ ಸಾಲ ತೊಗೊಂಡು ತೊಂದರೆ ಒಳಗಿರ್ತಿದ್ರು, ಅವ್ರನ್ನೆಲ್ಲ ಸಶಕ್ತರನ್ನಾಗಿ ಮಾಡಿದರು. ಈಗ ಧರ್ಮಸ್ಥಳನವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೀರಿ? ಖಂಡಿತ. ಯಾಕಂತಂದರೆ ಇದಕ್ಕಿಂತ ಶ್ರೀಮಂತ ಟ್ರಸ್ಟ್ಗಳಾಗಿರ್ತಕ್ಕಂಥ ಸಾಯಿ ಟ್ರಸ್ಟ್ ಇರ್ಬೋದು ಶಿರಡಿದು, ಮತ್ತು ತಿರುಪತಿ ಟ್ರಸ್ಟ್ ಇರ್ಬೋದು, ಅಲ್ಲಿ ಅನೇಕ ಅವ್ಯವಹಾರಗಳು ನಡೆದರೂ ಕೂಡ ಅದನ್ನು ಪ್ರಶ್ನೆ ಮಾಡುವಂಥ ಹೋರಾಟ ಇವರಲ್ಲಿ ಇಲ್ಲ. ಆದರೆ ಇಲ್ಲಿ ಪರಮ ಪೂಜ್ಯರು ಇವತ್ತೆಲ್ಲ ಐಷಾರಾಮಿ ಜೀವನ ಕಳಿಬೋದಾಗಿತ್ತು ಅವರು. ಆದರೆ ಅವರು ಅಲ್ಲಿ ಎಲ್ಲ ಏನು ಬಂದಿರತಕ್ಕಂಥ ಭಕ್ತರಿಂದ ಬಂದಿರೋ ಕಾಣಿಕೆ ಸೇರಿ ತಾವು ಇವತ್ತು ಎಲ್ಲ ಸಂಘಗಳಿಗೆ ಸುಮಾರು 26,000 ಕೋಟಿಯಷ್ಟು ಸಾಲಕ್ಕೆ ಜಾಮೀನಾಗಿದ್ದಾರೆ ಅವರು. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. 26 ಇವತ್ತು ನಾವು 1 ಲಕ್ಷ ಸಾಲಕ್ಕೆ ಜಾಮೀನು ಕೊಡೋಕ್ಕೆ ಹೋಗಂಗಿಲ್ಲ. ಕೆಲಸ ಮಾಡಿದ್ದಾರೆ ಸರ್, ಈಗ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಒಂದು ಕಡೆ ಆಯಿತು. ಈಗ ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ? ಅಸೂಯೆ ಭಾವನೆಯನ್ನು ಈಗಾಗಲೇ ದುಷ್ಟಶಕ್ತಿಗಳು ಹೊಂದ್ಯಾವ ಅನ್ನುವಂಥದ್ದು. ಈಗಾಗಲೇ ತಮಗೆ ಗೊತ್ತಿರೋ ಸಾಕಷ್ಟು ಎಲ್ಲ ವಿಷಯಗಳನ್ನು ಹೇಳಿದ್ರಿ. ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ಧಕ್ಕೆ ಬರುವ ಹಾಗೆ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಚ್ಯುತಿ ತರುವಂಥ ಕೆಲಸವನ್ನು ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನು ಇವತ್ತು ವಿಧಾನಸಭೆಯಲ್ಲೂ ಸಹ ಚರ್ಚೆ ಆಗಿರುವಂಥದ್ದನ್ನು ನಿನ್ನೆ ದಿನ ತಾವೆಲ್ಲ ನೋಡಿದ್ದೀರಿ. ಇವತ್ತು ಅಂದು ಹಿಂದಿನಿಂದ ಷಡ್ಯಂತ್ರ ಮಾಡುವುದರ ಮೂಲಕ ಮುಂದೆ ಈ ಯೂಟ್ಯೂಬ್ ಚಾನಲನ್ನು ಮುಂದಿಟ್ಟುಕೊಂಡು ಇವತ್ತು ಪೂಜ್ಯರಿಗೆ ಒಂದು ಚ್ಯುತಿ ತರುವಂಥ ಕಾರ್ಯವನ್ನು ಇವತ್ತು ನಡೀತಾ ಇರೋದು ನಮಗೆಲ್ಲ ಗೊತ್ತಿರುವಂಥದ್ದು. ಇಷ್ಟನ್ನು ಕೇಳಕ್ಕೆ ಬಯಸ್ತೇನೆ. ಸುಮಾರು 85ರಲ್ಲಿ ನಡೆದಂಥ ಘಟನೆಯಲ್ಲಿ ಇವತ್ತು FIR ಮಾಡುವಂಥದ್ದನ್ನು ಇವತ್ತು ನೀವೆಲ್ಲ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ. 85ರಲ್ಲಿ ಆದಂಥ ಘಟನೆ ಇವತ್ತು ಪೊಲೀಸ್ ಇಲಾಖೆಗೆ ಮುಂದೆ ಹೋಗಲಿಕ್ಕೆ ಇವತ್ತು ಜನರು ತಯಾರಿರುವಂಥ ದುಷ್ಟರು. ಅದಕ್ಕೆ ಇವನ್ನೆಲ್ಲ ನೋಡಲಿಕ್ಕಾಗಿ SIT ಅವರು ಈಗ ತನಿಖೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ನೋಡಿದಾಗ ನಿನ್ನೆ 13 ಅನ್ನುವಂಥದ್ದು ಜಾಗ ನಮಗೆಲ್ಲರೂ ಒಳಗೆ ತಳಮಳ ಇತ್ತು. ಆದರೆ ಇದೇನರ ಪೂಜ್ಯ ಒಂದು ಹೆಗಡೆಯವರ ವಿಶ್ವಾಸ, ಅವರಲ್ಲಿರುವಂಥ ನೈತಿಕತೆ, ಆಮೇಲೆ ಪೂಜ್ಯ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ಧರ್ಮ ಇವತ್ತೆಲ್ಲರನ್ನು ಕಾಪಾಡ್ತಾ ಇದೆ ಅನ್ನುವಂಥದ್ದು ಅದು ನಿನ್ನೆ ನಿದರ್ಶನ ಆಗಿ ಹೋಗಿದೆ. ಅದಕ್ಕೆ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ಸಹ ಇವತ್ತು ಚರ್ಚೆ ಆಗಿದೆ. ಇನ್ನು ಎಲ್ಲಿವರೆಗೂ ಇದನ್ನು ನೀವು ಪರಿಶೀಲನೆ ಮಾಡ್ತೀರ ಅನ್ನೋಂಥದ್ದು ನನಗೆ ಪರಮೇಶ್ವರರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮೆಲ್ಲರ ಹೋರಾಟ ಇಷ್ಟೇ. ಇವತ್ತು ಪೂಜ್ಯರು ಸರ್ಕಾರದಿಂದ ನ್ಯಾಯಾಲಯದಿಂದ ಏನಾದರೂ ತನಿಖೆ ಆಗಲಿ, ಅದು ತಪ್ಪಿಸಿದ್ರಿಗೆ ಕಾನೂನು ಪ್ರಕಾರ ನ್ಯಾಯ ಸಿಗಲಿ, ಆದರೆ ಶಿಕ್ಷೆ ಆಗಲಿ. ಆದರೆ ಯೂಟ್ಯೂಬ್ ಚಾನಲ್ದ ಏನು ಅದನ್ನು ನಡೆಸ್ತಾ ಇದ್ದಾರೆ
ಅವಹೇಳನಕಾರಿ ಶಬ್ದಗಳನ್ನು ಬಳಸಿ ಅಪಪ್ರಚಾರ ಮಾಡುವುದನ್ನು ಇವತ್ತು ನಾವೆಲ್ಲರೂ ಇಲ್ಲ ಎಲ್ಲ ಸಂಘಟನೆಗಳು ಅಪಪ್ರಚಾರ ಮಾಡಬಾರ್ದು ಅಂತ ಹೇಳ್ತೀರಿ. ನೀವು ಈಗ ರೈತ ಸಂಘಟನೆ ಆಗಿರ್ಬೋದು, ಏನು ಇವತ್ತು ಬಂಧುಗಳೇ, ಏನು ಒಂದು ಅಪಪ್ರಚಾರ ಮಾಡಕತ್ತಾರಲ್ಲ ಅವ್ರಿಗೆ ಆ ಪರಮಾತ್ಮನ ಶಿಕ್ಷೆ ಕೊಡ್ತಾನೆ. ಆದ್ರೆ ಒಂದು ತಮ್ಮಲ್ಲಿ ಹೇಳ್ತೀನಿ, ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ಇರ್ಬೋದು, ನಾವು ರೈತರ ಗೊಬ್ಬರದ ಗುಡಾಮ್ನ್ಯಾಗ ಗೊಬ್ಬರ ಐತೆ ಅಂತ ಹೇಳಿದರೆ ಅಲ್ಲಿ ಐತೆ ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳ್ತಾರೆ ಇವರು. ನಾನು 106 ಹೆಣ ಹೊತ್ತೆ ಹಾಕಿನಲ್ಲಿ ಅಂತ ಅವ್ನು ನಂಬ್ತಾರಲ್ಲ ಇವ್ರು ನೇರದಲ್ಲೇ ಹೊಡಿಬೇಕು ಇವ್ರನ್ನ. ಹಾಂ, ಸುಮಾರು ರೈತರ ಗುಡಾನ್ಯಾಗ ಗೊಬ್ಬರ ಐತೆ ಅಂತ ಹೇಳಿದ್ರೆ ನಿನಗೇನು ಗ್ಯಾರಂಟಿ ಅಂತಾರೆ. ಅಲ್ಲೊಬ್ಬವ ಹುಚ್ಚವ, ನಾಳೆ ಏನು ಹೇಳ್ತಾರೆ ಇವ್ರು ಅವಂಗ ಹುಚ್ಚ ಹಿಡ್ದಿತ್ತವಂಗ ಅಂತಾರೆ. ಅವನ್ನ ಇವತ್ತ ಅರೆಸ್ಟ್ ಮಾಡಿ ಗಲ್ಲು ಶಿಕ್ಷೆ ಕೊಡ್ಬೇಕು ಅವಂಗ. ಅವ ಹೇಳ್ಯಾನ ಅಲ್ಲೇ ಇಲ್ಲೇ ಹೋಗುದೀನಿ ಅಂತ ತೋರ್ಸ್ಯಾನ, ಎಲ್ಲಿ ಸಿಕ್ಕಿಲ್ಲ ಅವು. ಸಿಗದ ಇದ್ದಾಗ ಅವ್ನು ಇನ್ನೂ ಇವನು ಮಾರಿ ಮುಚ್ಕೊಂಡು ಅವನು ಬಚ್ಚೆ ಮಾಡ್ಕೊತಾರೆ. ಬಾಂಬ್ ಬಿಟ್ಟಾರ ಈ ರಾಜ್ಯದ 7 ಕೋಟಿ ಜನರಿಗೆ ಅನ್ನ ಹಾಕುವಂಥ ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟಂತ ಟೆರರಿಸ್ಟ್ ಸೊಳೆ ಮಗ ಗಿರೀಶ್ ಮಟ್ಟಣ್ಣ ಅವರ ನನ್ನ ಮಗ ಪ್ರೊಟೆಕ್ಷನ್ ಕೊಡ್ತಾರೆ ಇವರು ಈ ಸರ್ಕಾರಗಳು. ಇಂಥಕ್ಕೆ ಅಂಥ ಸೊಳ್ಳೆ ಮಕ್ಕಳನ್ನ ಮಟ್ಟ ಹಾಕಬೇಕು. ಇಲ್ಲದ ಹೋದ್ರೆ ಈ ದೇಶದೊಳಗೆ, ಈ ರಾಜ್ಯದೊಳಗೆ ಹಿಂದೂಗಳಿಗೆ ಅವಕಾಶ ಇಲ್ಲ. ಹಿಂದೂಗಳ ಮೇಲೆ ಷಡ್ಯಂತ್ರ ಮಾಡಕತ್ತಾರ. ಇದಕ್ಕೆ ಹೊರದೇಶದ ಪಟ್ಟಭದ್ರಗಳ ಬೆನ್ನತ್ತಾರ. ಅದಕ್ಕೆ ಎಲ್ಲ ಹಿಂದೂಗಳು ಇವತ್ತಿನಿಂದನೇ ಎತ್ತರ ಆಗಬೇಕು. ಜಾತಿ ಮತಗಳ ಬಿಡ್ರಿ, ಹಿಂದೂ ಧರ್ಮ ಒಂದನ್ರಿ. ಇವತ್ತು ಕೋಟ್ಯಾಂತರ ಜನರಿಗೆ ಇಡೀ ನಮ್ಮ ಜಿಲ್ಲಾದೊಳಗೆ ರೈತರಿಗೆ ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದಂಥ ಪುಣ್ಯಾತ್ಮರು ವೀರೇಂದ್ರ ಹೆಗಡೆ ಅವರು. ಅಂಥ ಹೆಗಡೆ ಅವ್ರ ಮ್ಯಾಗ ಕಪ್ಪು ಚುಕ್ಕೆ ಇಡಕತ್ತಾರ. ಕೋಟ್ಯಾಂತರ ಜನರಿಗೆ ರಿಕ್ಷಾ ಕೊಡ್ಸ್ಯಾರ, ಕೋಟ್ಯಾಂತರ ಜನರ ಹೆಣ್ಮಕ್ಳಿಗೆ ಸಾಲ ಕೊಟ್ರ. ಅಂಥವ್ರು ಸರ್ಕಾರಕ್ಕೆ ಮಾಡೋಕ್ಕಾಗಿಲ್ಲ ಆ ಕೆಲಸನ ಅಂಥದ್ದು ಮಾಡಕತ್ತಾರ. ಇದರೊಳಗೆ ಜಾತಿ ಎಣಿಸಿಲ್ಲ ಅವರು. ವೀರೇಂದ್ರ ಹೆಗಡೆ ಅವರು ಯಾವ ಜಾತಿಯವರು ಇವ್ರಂತ ಸಾಲ ಕೊಟ್ಟಿಲ್ಲ. ಅಂಥ ಜನರಿಗೆ ಏನು ಪ್ರೊಟೆಕ್ಷನ್ ಇಲ್ಲ ಅವ್ರಿಗೆ. ನಾವು ಇವತ್ತು ಬ್ಯಾಂಕ್ನ ಸಾಲ ತರಕ್ಕೆ ಹೋದ್ರೆ ಹೊಲಕ್ಕೆ ಹೊಲ ಕೊಟ್ಟು ಜಾಮೀನು ಹಾಕ್ಸ್ಬೇಕು. ಅಲ್ಲೇ ಧರ್ಮಸ್ಥಳ ಸಂಘದೊಳಗೆ ಏನು ಜಾಮೀನು ಇಲ್ಲದ ಸಾಲ ಕೊಡ್ತಾರೆ. ಅಂಥವ್ರ ಹೆಸರಿಗೆ ಕಪ್ಪು ಚುಟ್ಟಿ ಈಗಾಗಲೇ ಮಾಡ್ಕೊಂತಾನೆ ಬಂದಾರ, ಅವ್ರು ಅನುಭವಿಸ್ಯಾರ. ಈಗ ತಾವು ನೋಡಿರ್ಬೋದು 15 ದಿನದೊಳಗೆ ಇದೇನು ನಿರ್ಮಾಣ ಮಾಡ್ಯಾರಲ್ಲ, ಅವ್ರವ್ರ ಗಾಡಿ ಹೋಗೋದನ್ನ ಡಬ್ಬ ಬೀಳಕತ್ತೇವು, ತಾವೆಲ್ಲ ನೋಡಿರಿ. ಅದಕ್ಕೆ ಇದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಮ್ಯಾಗೇನು ಬಂದೈತಲ್ಲ ಕಪ್ಪು ಚುಕ್ಕೆ, ಇದು ಕ್ಷಣಿಕ. ಆದ್ರೆ ಸಮೀರನ್ನ ಅವನು ಮೊದಲು ಅರೆಸ್ಟ್ ಮಾಡಬೇಕು. ಖಾಲಿ ಪೀಲಿ ಅವ್ರ ಹಿನ್ನೆಲೆನ ಗುರ್ತಿಲ್ಲ. ನಾವೇನ್ರ ಹೇಳಕ್ಕೆ ಅವ್ರಿಗೆ ಗ್ಯಾರಂಟಿ ಕೇಳ್ತಾರೆ. ಅವ್ರು ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಮನುಷ್ಯ ಗ್ಯಾರಂಟಿ ಅಂತ ಅವ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಅವನ್ನೆಲ್ಲರೂ ಗಲ್ ಶಿಕ್ಷೆ ಹಾಕಬೇಕಾಗಿತ್ತು. ಆಗಿಲ್ಲ. ಸರ್ಕಾರಕ್ಕೆ ಅದು ಆಗದೆ ಹೋದ್ರೆ ನಾಳೆ ಸಾರ್ವಜನಿಕರ ಅವ್ರ ಬೆನ್ನತ್ತಿ ಹೊಡೆಯುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳ ಹೊಣೆಗಾರರಾಗ್ತಾರೆ. ಇವತ್ತನ ಅವ್ರನ್ನ ಅರೆಸ್ಟ್ ಮಾಡಬೇಕು. ಗಿರೀಶ್ ಮಟ್ಟಣ್ಣ ಅವ್ರನ್ನ, ಸಮೀರನ್ನ, ಅವು ಟ್ಯೂಬ್ ಇವೆಲ್ಲ ಬಂದ್ ಮಾಡ್ಬೇಕು ಅವರು. ಇಲ್ಲದ ಹೋದ್ರೆ ಕ್ರಾಂತಿ ಆಗುತ್ತೆ. ಇನ್ನು ಇದು ಕೊನೆ ಎಚ್ಚರಿಕೆ ಅವ್ರಿಗೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡೋಕ್ಕಿನ್ನು ಚಾಲು ಮಾಡಿದ್ರೆ ಅವ್ರನ್ನ ಸಿಕ್ಕಲ್ಲಿ ಜನ ಹೊಡಿತಾರೆ. ನ್ಯಾಯಾಂಗ ವ್ಯವಸ್ಥೆ ಕೆಡ್ತೈತಿ. ಗೃಹ ಮಂತ್ರಿಗಳು ಮುಂದುವರಿಸಿ ಇವತ್ತು ಅವ್ನು ಬಂದ್ ಮಾಡ್ಬೇಕು ಅವ್ರು ಯೂಟ್ಯೂಬ್ನ. ಅದಕ್ಕೆ ಹೇಳ್ಬೇಕಂತಂದ್ರೆ ಏನು ಗದಗ್ನಲ್ಲಿ ಕೂಡ ಸಾಕಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಏನು ಆ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ. ಇವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ಜನರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.